ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಗಿರೀಶ್ ಮಟ್ಟಣ್ಣನವರು ಒಂದು ಆರೋಪವನ್ನು ಮಾಡ್ತಾರೆ. ಅದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಮೇಲೆ. ಇವರು ಏನು ದಾಖಲೆಗಳು ಕೊಡ್ತಾ ಇದ್ದಾರೆ, ಇದರಲ್ಲಿಯೇ ಒಂದಷ್ಟು ಸುಳ್ಳುಗಳಿದ್ದಾವೆ ಅನ್ನುವಂಥ ಒಂದು ಬಹುದೊಡ್ಡ ಆರೋಪವನ್ನು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಮಾಡ್ತಾರೆ. ಹೀಗಾಗಿ SIT ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಕೂಡ ಬುಲಾವ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ SIT ಅಧಿಕಾರಿಗಳು ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಸದ್ಯ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ PDO ಅಧಿಕಾರಿಗಳಿಗೆ ಬರಬೇಕು ಅಂತ ಪಂಚಾಯತ್ ಸಿಬ್ಬಂದಿಗೆ ವಿಚಾರಣೆಗೆ ಹಾಜರಾಗಲು ಬುಲಾವ್ ಹೋಗಿದೆ SIT ಕಡೆಯಿಂದ. ಪಂಚಾಯತ್ನಿಂದ ಫೋರ್ಜರಿ ದಾಖಲೆ ರಿಲೀಸ್ ಮಾಡಿರುವಂತಹ ಆರೋಪ ಮಾಡಿದ್ರು ಗಿರೀಶ್ ಮಟ್ಟಣ್ಣನವರು. ಈ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಮಾಡ್ತಾ ಇರುವಂತಹ SIT ಅಧಿಕಾರಿಗಳು ಇತರೆ ದಾಖಲೆಗಳ ಬಗ್ಗೆಯೂ ಕೂಡ ಮಾಹಿತಿ ಪಡೆಯಲಿದ್ದಾರೆ SIT ಅಧಿಕಾರಿಗಳು. ಈ ಕ್ಷಣಕ್ಕೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೂ ಕೂಡ SIT ಇಂದ ಬುಲಾವ್ ಹೋಗಿದೆ. ಗಿರೀಶ್ ಮಟ್ಟಣ್ಣನವರ್ ಬಹುದೊಡ್ಡ ಆರೋಪವನ್ನು ಮಾಡಿದ್ರು. ಅಂದರೆ ಇವರು ಫೋರ್ಜರಿ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ ಅಂತ. ಅಂದರೆ ಏನು ಈ ಅನಾಥ ಶವಗಳು ಬೀಳ್ತಾ ಇದ್ವು ಧರ್ಮಸ್ಥಳದಲ್ಲಿ, ಅದರ UDR ಪ್ರಕ್ರಿಯೆ ಇರಬಹುದು, ಅದನ್ನು ಹೂತು ಹಾಕುವಂಥ ಕೆಲಸ ಇರಬಹುದು. ಇದನ್ನು ಈ ಹಿಂದೆಯೂ ಕೂಡ ಇವರು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರು ಒಂದು ಪ್ರೆಸ್ ಮೀಟ್ ಮಾಡಿ ಈ ದಾಖಲೆಗಳನ್ನು, ಅಂದರೆ ಈ ಪಂಚಾಯತ್ ಕಡೆಯಿಂದ ಆಗಿರುವಂತಹ ಈ ಏನಿದೆಯಲ್ಲ ಸುಳ್ಳು ದಾಖಲೆಗಳ ಬಿಡುಗಡೆ, ಇದನ್ನು ಬೆಳಕಿಗೆ ತಂದಿದ್ರು. ಮತ್ತು ನಿನ್ನೆಯೂ ಕೂಡ ಮಟ್ಟಣ್ಣನವರವರ ವಿಚಾರಣೆ ಆಗುತ್ತೆ SIT ಅಧಿಕಾರಿಗಳಿಂದ. ಆಗ ಒಂದು ಪ್ರಶ್ನೆ ಮಾಡ್ತಾರೆ, ಧರ್ಮಸ್ಥಳ ಪಂಚಾಯತ್ನಿಂದ ಫೋರ್ಜರಿ ದಾಖಲೆ ಬಿಡುಗಡೆ ಆಗಿದೆ, ಫೋರ್ಜರಿ ದಾಖಲೆ ಬಿಡುಗಡೆ ಆರೋಪವನ್ನು ಮಾಡಿದ್ರು ಗಿರೀಶ್ ಮಟ್ಟಣ್ಣನವರು. ಆರೋಪಿಸಿ ದಾಖಲೆಯನ್ನು ಬಿಡುಗಡೆ ಮಾಡಿದ್ರು ಗಿರೀಶ್ ಮಟ್ಟಣ್ಣನವರು. SITಗೆ ದಾಖಲೆ ಸಲ್ಲಿಸಿರೋದಾಗಿ ಹೇಳಿದ್ರು. ಹೀಗಾಗಿ ಈ ದಾಖಲೆಯ ಜೊತೆ ಪಂಚಾಯತ್ ದಾಖಲೆ ಸಾಮ್ಯತೆಯನ್ನ SIT ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ SITಯ ವಿಚಾರಣೆ ಬಳಿಕ ಗಿರೀಶ್ ಮಟ್ಟಣ್ಣನವರ್ ಈ ದಾಖಲೆಗಳನ್ನು ಹಿಡಿದು ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಮತ್ತು ಇದನ್ನು ಈಗಾಗಲೇ SIT ಅಧಿಕಾರಿಗಳಿಗೆ ಸಲ್ಲಿಸಿದ್ದೀನಿ ಅಂತಲೂ ಕೂಡ ಹೇಳಿದರು. ಹೀಗಾಗಿ ಇದರ ಮ್ಯಾಚಿಂಗ್ ಆಗಬೇಕು. ಹೀಗಾಗಿ ಸದ್ಯಕ್ಕೆ SIT ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಬುಲಾವ್ ಕೊಟ್ಟಿದ್ದಾರೆ. ಎಲ್ಲ ಬೆಳವಣಿಗೆಗಳ ಮಧ್ಯ ಮತ್ತೆ ಬುರುಡೆ ಗ್ಯಾಂಗ್ಗೆ ಭಯ ಢವ ಢವ ಶುರುವಾಗಿದೆ. ಧರ್ಮಸ್ಥಳ ಪ್ರತ್ಯೇಕ ಪ್ರಕರಣಗಳನ್ನು ಒಟ್ಟಾಗಿ ಸೇರಿಸಿ ತನಿಖೆ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಎಲ್ಲ ಕೇಸನ್ನು ಒಟ್ಟಾಗಿಸಿ ತನಿಖೆಗೆ ನಿರ್ಧಾರ ಮಾಡಿದ್ದಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ SIT ಅಧಿಕಾರಿಗಳ ನಡೆ. ಕಾನೂನು ಸಲಹೆ ಪಡೆದು SIT ಅಧಿಕಾರಿಗಳಿಂದ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ, ಸಮೀರ್ ಮತ್ತು ಸುಜಾತಾ ಕೇಸ್ಗಳು ಎಲ್ಲರಿಗೂ ನೋಟಿಸ್ ನೀಡಿ ವಿಚಾರಣೆ ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ಎಲ್ಲ ಕೇಸ್ಗಳನ್ನು ಒಟ್ಟುಗೂಡಿಸಿ SIT ಇಂದ ತನಿಖೆ ಆಗ್ತಾ ಇದೆ. ಈ ಬುರುಡೆ ಗ್ಯಾಂಗ್ನಲ್ಲಿ ಪ್ರಮುಖರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, AI ಎಕ್ಸ್ಪರ್ಟ್ MD ಸಮೀರ್ ದೂತ, ಜೊತೆಗೆ ಗಂಟೆಗೊಂದು ದಿನಕ್ಕೊಂದು ಕಥೆ ಕಟ್ತಾ ಇರುವಂತಹ ಸುಜಾತಾ ಭಟ್ರ ಕೇಸ್. ಇದರಲ್ಲಿ ಪ್ರತ್ಯೇಕವಾಗಿ ಹೋಗೋದಾದರೆ ಅದು ತುಂಬ ಸಮಯ ಹಿಡಿಯುತ್ತೆ. ಅದು ಒಂದು ರೀತಿಯಲ್ಲಿ ತಿರುವುಗಳ ಮೇಲೆ ತಿರುವು ಪಡ್ಕೊಳ್ತಾ ಹೋಗುತ್ತೆ. ಹೀಗಾಗಿ ಎಲ್ಲರನ್ನು ಒಟ್ಟಿಗೆ ಎಲ್ಲರ ಕೇಸ್ಗಳನ್ನು ಸೇರಿಸಿ ತನಿಖೆ ಆಗ್ತಾ ಇದೆ. ಬುರುಡೆ ಗ್ಯಾಂಗ್ನ ಹಿಂದಿರುವಂಥ ರೂವಾರಿ ಯಾರು, ಕಾಣದ ಕೈಗಳ ಷಡ್ಯಂತ್ರ ಭೇದಿಸೋದಕ್ಕೆ SIT ತನಿಖೆ ಮಾಡ್ತಾ ಇದೆ. ಮಾಸ್ಕ್ ಮ್ಯಾನ್ಗೆ ಪ್ರಚೋದನೆ ನೀಡಿ ಹೇಳಿಕೆ ದಾಖಲು ಮಾಡಿಸಿದ್ದಾರೆ. ಚಿನ್ನಯ್ಯನ ಹತ್ರ ಸುಳ್ಳು ಹೇಳಿಕೆ ನೀಡಿಸಿ ಸಾಕ್ಷ್ಯಾಧಾರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಚಿನ್ನಯ್ಯನಿಗೆ ಧಮಕಿ ಹಾಕಿ ದಾಖಲಿಸಿರುವಂಥ ಆರೋಪವೂ ಕೇಳಿಬರ್ತಾ ಇದೆ. ಹೀಗಾಗಿ ಎಲ್ಲ ಕೇಸ್ಗಳನ್ನು ದಾಖಲಿಸಿಕೊಂಡು ಒಟ್ಟಾರೆಯಾಗಿ ತನಿಖೆ ನಡೆಸೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ.